ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ. ನಮ್ಮ ಪರವಾಗಿ ನಿಮಗೂ ತುಂಬವಾಗಿ ಧನ್ಯವಾದಗಳು. ನಮಸ್ಕಾರ ಆಶಾ ಅವರ ಕಾರ್ಯಕ್ರಮಕ್ಕೆ. ಆಶಾ ಅವರೇ, ನೀವು ಎಷ್ಟು ವರ್ಷಗಳಿಂದ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ? ನಾನು ಸ್ಕೂಲ್ ಡೇಸಲ್ಲಿ ಇದ್ದಾಗ ಟೀಚ್ ಮಾಡ್ತಿದ್ದೆ ಸ್ಕೂಲ್ ಸ್ಟೂಡೆಂಟ್ಸ್ಗೆ. ಅದರಲ್ಲಿ ಶಿಕ್ಷಕಿಯಾಗಿ ಒಂದು 4 ಇಯರ್ಸಿಂದ ಕ್ಯಾಪ್ಸಲ್ಲಿ ಟೀಚ್ ಮಾಡ್ತೀನಿ. ಓಕೆ, ನೀವು ಶಿಕ್ಷಕಿಯಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಹೇಗನ್ಸುತ್ತೆ ಇವತ್ತಿನ ಮಕ್ಕಳು ಎಷ್ಟು ಒಂದು ಶ್ರದ್ಧೆಯಿಂದ ಕಲಿತಾರೆ? ಜನರೇಷನ್ ಗ್ಯಾಪ್ ಇದ್ದೇ ಇದೆ. ಅಂದರೆ ಈಗ ಮಕ್ಕಳಿಗೆ ತುಂಬ ಡೈವರ್ಜೆನ್ಸ್ ಇರುತ್ತೆ. ಬಿಕಾಸ್ ಫೇಸ್ಬುಕ್, ಮೊಬೈಲ್ ಎಲ್ಲ ಕಾಮನ್ ಆದಮೇಲೆ ಕ್ಲಾಸಲ್ಲಿ ಮೊಬೈಲ್ ಯೂಸ್ ಮಾಡೋದು ಇದೆಲ್ಲ ತುಂಬ ಕಾಮನ್ ಆಗಿದೆ. ಮತ್ತು ಮನೇಲೂ ಪೇರೆಂಟ್ಸ್, ಹಳೆ ಕಾಲದಲ್ಲಿ ನೋಡಿದ್ರೆ ಪೇರೆಂಟ್ಸ್ ಮನೇಲಿ ಇರ್ತಿದ್ರು, ಸೊ ಎಲ್ಲೋ ಒಂದು ಕಡೆ ಗಮನ ಇರ್ತಿತ್ತು ಮಕ್ಕಳ ಮೇಲೆ. ಈಗ ಪೇರೆಂಟ್ಸ್ ಜನರಲಿ ವರ್ಕಿಂಗ್ ಪೇರೆಂಟ್ಸ್ ಆಗಿರ್ತಾರೆ. ತಂದೆ ತಾಯಿಗಳಿಲ್ಲ ಅಂತ ಹೇಳಿದ್ರು ಹಿರಿಯರು ಯಾರಾದ್ರೂ ಮನೇಲಿರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಈಗಿನ ಕಾಲದ ಮಕ್ಕಳು ಕಂಪ್ಯಾರಿಟಿವ್ಲಿ ಶ್ರದ್ಧೆ ಸ್ವಲ್ಪ ಕಮ್ಮಿ ಇರುತ್ತೆ. ಆದರೆ ಟೀಚರ್ಸ್ ರೋಲ್ ಅದರಲ್ಲಿ ತುಂಬ ಹೆಚ್ಚಿಗೆ ಇರುತ್ತೆ. ನಾವು ಹೇಗೆ ಅವ್ರನ್ನ ಆ ಕಾನ್ಫಿಡೆನ್ಸ್ ಲೆವೆಲ್ ಮತ್ತೆ ಇಂಪಾರ್ಟೆನ್ಸ್ ಆಫ್ ಲೈಫ್ ಹೇಳ್ಕೊಡ್ತೀವಿ ಅನ್ನೋದನ್ನ ಡಿಪೆಂಡ್ ಮಾಡುತ್ತೆ. ಓಕೆ, ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇವತ್ತಿನ ದಿನದಲ್ಲಿ ತಂದೆ ತಾಯಿಗಳು ಅವ್ರ ಜೊತೆಗೆ ಇಲ್ಲದೆ ಇರೋ ಕಾರಣದಿಂದ ಎಲ್ಲೋ ಒಂದ್ ಕಡೆ ಮಕ್ಕಳು ಒಂಟಿಯಾಗಿ ಇರ್ಲಿಕ್ಕೆ ಇಷ್ಟಪಡ್ತಾರೆ. ಏನೇ ಒಂದು ಕೆಲಸ ಮಾಡ್ಬೇಕಂದ್ರೆ ಅವ್ರ ರೂಮ್ ಆಯ್ತು, ಅವ್ರ ಪ್ರಪಂಚ ಇಷ್ಟೇ ಅಂತ ಇರ್ತಾರೆ. ಇನ್ನು ಶಾಲೆಗೆ ಬಂದಾಗ ಅಂತ ಮಕ್ಕಳೆಲ್ಲ ಶಾಲೆಗೆ ಬಂದಾಗ ಹೇಗೆ ಉಳ್ಕೊಂಡು ಹೋಗ್ತಾರೆ, ಹೇಗಿರ್ತಾರೆ? ಅದು ಶಾಲೆಗೆ ಬಂದಾಗ ಸಾಮಾನ್ಯವಾಗಿ ಫ್ರೆಂಡ್ಸ್ ಜೊತೆ ಸೇರ್ಕೊಳ್ತಾರೆ. ಆದರೆ ಅವ್ರು ಮಾತಾಡೋ ಟಾಪಿಕ್ಸು ರಿಲೇಟೆಡ್ ಜನರಲಿ ಮೊಬೈಲ್ಸು ಮತ್ತು ಫೇಸ್ಬುಕ್ ಇದೇ ಆಗಿರುತ್ತೆ. ಸೊ ಮಕ್ಕಳಿಗೆ ತಂದೆ ತಾಯಿ ಏನು ಮಾಡಬೇಕು ಅಂದರೆ, ಅವರು ಕೆಲಸಕ್ಕೆ ಹೋಗಬೇಕಾದ್ರೂ ಸರಿ, ಮನೇಲಿ ಅಟ್ಲೀಸ್ಟ್ ಒಂದು ಟೈಮ್ ಫ್ರೇಮ್ ಮಾಡ್ಕೊಳ್ಬೇಕು. ಬೆಳಗ್ಗೆ 1-2 hours ನಾವು ಸ್ಪೆಂಡ್ ಮಾಡ್ತೀವಿ, ಅನ್ನೋದೇ 2 hours ನಾವು ಮಾಡ್ತೀವಿ. ಸೊ ಒನ್ ಡೇ ವರ್ಕಿಂಗ್ ಟೈಮಿಂಗ್ಸ್ ಇದ್ದರೆ 10 to 6 ವರ್ಕಿಂಗ್ ಟೈಮಿಂಗ್ಸ್ ಇರುತ್ತಲ್ಲ. ಸೊ ಮೇ ಬಿ 8 to 4 ಒಬ್ಬರು ಮಾಡ್ಬೋದು, ಆ್ಯಂಡ್ ದೆನ್ 10 to 6 ಒಬ್ಬರು ಮಾಡ್ಬೋದು. ಸೊ ದಟ್ 2 hours ಗ್ಯಾಪ್ ಕೊಡೋ ಥರ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಮಕ್ಕಳ ಬೆಳವಣಿಗೆಯಲ್ಲಿ ತಂದೆ ತಾಯಿಗಳ ಪಾತ್ರ ಬಹಳಷ್ಟು ಇರುತ್ತೆ. ಸುಮಾರು ಮನೆಗಳಲ್ಲಿ ಏನಾಗುತ್ತೆ ಅಂದ್ರೆ, ತಂದೆ ತಾಯಿ ಟಿವಿ ನೋಡ್ತಿರ್ತಾರೆ, ಮಕ್ಕಳಿಗೆ ಕುತ್ಕೊಂಡು ಓದಿ ಅಂತ ಹೇಳ್ತಿರ್ತಾರೆ. ಅವರು ಸ್ಟ್ರೆಸ್ಡ್ ಔಟ್ ಆಗಿರ್ತಾರೆ ಫುಲ್ ಎಂಟೈರ್ ಡೇ ರೂಟೀನ್ ಇಂದ. ಆದ್ರೆ ಆ ಥರ ಮಾಡೋದು ತುಂಬಾ ತಪ್ಪು ಅನ್ಸುತ್ತೆ. ಅವರು ಮಕ್ಕಳ ಜೊತೆ ಕುತ್ಕೊಂಡು ಒಂದ್ ಸ್ವಲ್ಪ ಏನಾದ್ರು ಅವ್ರು ನ್ಯೂಸ್ ಪೇಪರೇ ಓದ್ತಿರ್ಬೋದು ಅಥವಾ ಬೇರೆ ಏನೇ ಬುಕ್ಸ್ ಓದ್ತಿರ್ಬೋದು. ಆ ರೀತಿ ಜೊತೆಯಲ್ಲಿ ಓದೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಇವತ್ತಿನ ದಿನದಲ್ಲಿ ಮಕ್ಕಳು SSLC ಆದ ತಕ್ಷಣ ಒಂದು ಟೀನೇಜ್ಗೆ ಒಂದು ಪದಾರ್ಪಣೆಯನ್ನ ಮಾಡ್ತಾರೆ. ಈ ಒಂದು SSLC ಆಗ್ಬೋದು ಅಥವಾ ಹೈಸ್ಕೂಲ್ನಲ್ಲಿ ಏನೋ ಒಂದು ಬಹಳಷ್ಟು ಒಂದು ಸ್ಟ್ರಿಕ್ಟ್ ಆಗಿ ಬರೀತಾರೆ. ಇಂಥದ್ದೇ ಇರಬೇಕು, ಹೀಗೆ ಇರಬೇಕು, ಒಂದು ಯೂನಿಫಾರ್ಮ್ ವಿಷಯದಲ್ಲಾಗ್ಬೋದು ಅಥವಾ ಒಂದು ವಿದ್ಯಾಭ್ಯಾಸದ ವಿಷಯದಲ್ಲಾಗ್ಬೋದು. ಮತ್ತೆ ಅಲ್ಲಿ ಬಹಳಷ್ಟು ಒಂದು ಶಿಕ್ಷಕಿಯರು ಇರ್ತಾರೆ. ಇದೆಲ್ಲ ಒಂದು ಈ ಹೈಸ್ಕೂಲ್ ಲೆವೆಲಲ್ಲಿ ಆ ಮಕ್ಕಳು ಬಹಳಷ್ಟು ಸ್ಟ್ರಿಕ್ಟ್ ಆಗಿ ಬರೀತಾರೆ. ಅವರು ಎಕ್ಸಾಮ್ ಆಗಿದ ತಕ್ಷಣನೇ ಇನ್ನು ಕಾಲೇಜಿಗೆ ಬಂದ್ಬಿಡ್ಬೇಕಪ್ಪ, ನಾವು ಕಾಲೇಜಿಗೆ ಹೋದ್ರೆ ನಾವು ಬಹಳಷ್ಟು ಫ್ರೀ ಬರ್ಡ್ಸ್ ಆಗ್ಬಿಡ್ತೀವಿ ಅಂತೆಲ್ಲ ಕನ್ಸು ಕಾಣ್ತಾ ಇರ್ತದೆ. ಆ ಸಮಯದಲ್ಲಿ ಇವರು ಓದಿನ ಕಡೆ ಹೆಚ್ಚು ಒಂದು ಗಮನವನ್ನ ಕೊಡಲ್ಲ. ಇನ್ನೇನು ಒಂದು PUC ಎಕ್ಸಾಮ್ ಬರುವಂತ ಸಂದರ್ಭದಲ್ಲಿ ಹಿಂದೆ ಮುಂದೆ ಸ್ವಲ್ಪ ದಿನಗಳ ಅಷ್ಟೇ ಅವರು ಓದ್ತಾರೆ. ಇದ್ರ ಬಗ್ಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಯಾಕಂತ ಹೇಳಿದ್ರೆ ಇನ್ನೇನು PUC ಪರೀಕ್ಷೆ ಬರ್ತಾ ಇದೆ, ಇದ್ರ ಬಗ್ಗೆ ಹೇಗೆ ಓದ್ಬೇಕು ಅಂತ ನೀವು ಹೇಳೋದಕ್ಕೆ ಇಷ್ಟಪಡ್ತೀರಿ? ವಿದ್ಯಾಭ್ಯಾಸ ಅನ್ನೋದು ಒಂದು ಹೇಗೆ ಆಗ್ಬಿಟ್ಟಿದೆ ಅಂದ್ರೆ, ಅದೊಂದು ಮೆಕ್ಯಾನಿಕಲ್ ತರ ಆಗ್ಬಿಟ್ಟಿದೆ. ಮಕ್ಕಳು ಓದ್ಬೇಕು, ಅದಕ್ಕಾಗಿಯೇ ಓದ್ಬೇಕು ಅಂತ. ಸೊ ಏನ್ ಮಾಡ್ಬೇಕು ಅಂದ್ರೆ, ನಾವು ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು. ಓದೋದನ್ನೋದು ನಾಲೆಜ್ ಪರ್ಪಸ್ಗಾಗಿರುತ್ತೆ. ಸುಮಾರು ಜನ ನೀವು ನೋಡಿರ್ಬೋದು, ಅವ್ರು ಏನು ಓದಿದ್ದಾರೆ ಅದೇ ಫೀಲ್ಡ್ ಅಲ್ಲಿ ಎಕ್ಸೆಲ್ ಆಗಿಲ್ಲ. ಎಷ್ಟೊಂದು ಜನ ಅವ್ರ ಪ್ಯಾಷನ್ ಕಡೆ ಹೋಗಿದ್ದಾರೆ. ಎಕ್ಸಾಂಪಲ್, ಮುಂಬೈಯಲ್ಲಿ ರೀಸೆಂಟ್ ಆಗಿ ಒಂದು ಲೇಡಿಗೆ ಅವಾರ್ಡ್ ಬಂತು. ಅವರು ISB ಇಂದ ಓದಿ ಪಾಸ್ ಆದ್ರು. ಆದ್ರೆ ಶಿ ಹ್ಯಾಡ್ ಅ ಪ್ಯಾಷನ್ ಟುವರ್ಡ್ಸ್ ಫ್ಯಾಷನ್ ಡಿಸೈನಿಂಗ್. ಸೊ ಅವ್ರು ಓದು ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಎಕ್ಸೆಲ್ ಆದ್ರು, ಕ್ರೋಸ್ ಟುಗೆದರ್ ಬಿಸ್ನೆಸ್ ಮಾಡಿದ್ರು. ಸೊ ಮಕ್ಕಳಿಗೆ ಓದೋದು ಅನ್ನೋದು ಬರೀ ಕೆಲ್ಸಕ್ಕೆ ಸೇರೋದು ಅಂತ ಹೇಳ್ಬಾರ್ದು. ಒಂದು ತುಂಬಾ ಒಳ್ಳೆ ಪುಸ್ತಕ ಇದೆ, ರಿಚ್ ಡ್ಯಾಡ್ ಅಂಡ್ ಪೂರ್ ಡ್ಯಾಡ್ ಅಂತ. ಆ ಪುಸ್ತಕದಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ, ಹೇಗೆ ತಂದೆ ತಾಯಿ ಮಕ್ಕಳಿಗೆ ಹೇಳ್ಕೊಡ್ತಾರೆ ಅಂತ. ನೀನು ಓದೋದು ಪಾಸ್ ಆಗೋದಕ್ಕೆ ಓದ್ತಿದೀಯಾ, ಕೆಲ್ಸಕ್ಕೋಸ್ಕರನೇ ಓದ್ತಿದೀಯಾ, ನಾಳೆ ನೀನು ಓದ್ಲಿಲ್ಲ ಅಂದ್ರೆ ನಿನ್ ಕೆಲಸ ಸಿಗಲ್ಲ. ಈ ತರ ಯಾವತ್ತು ನಾವು ಮಕ್ಕಳಿಗೆ ಹೇಳ್ತೀವೋ ಅವ್ರಿಗೆ ಆಟೋಮ್ಯಾಟಿಕ್ಲಿ ಭಯ ಶುರು ಆಗುತ್ತೆ. ಯಾವತ್ತು ನಾವು ಓದೋದನ್ನ ನೀನ್ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ತೀಯಾ, ಓದಿದ್ರೆ ನಿನ್ ಕಾಲ ಮೇಲೆ ನೀನ್ ನಿಂತ್ಕೊಳ್ತೀಯಾ, ಸ್ವಯಂ ಕೃಷಿ ಮಾಡ್ತೀಯಾ ಅನ್ನೋದು ಹೇಳ್ತೀವೋ, ಅವಾಗ ಅವರು ಸೆಕೆಂಡ್ PU ಇಂದ ಅವ್ರ ಕಾಲೇಜ್ಗೆ ಹೋಗ್ಲಿ, 10th ಇಂದ ಸೆಕೆಂಡ್ PUಗೆ ಬರಲಿ, ಆ ಫ್ರೀ ಬರ್ಡ್ಸ್ ಅನ್ನೋ ಕಾನ್ಸೆಪ್ಟ್ ನ ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ. ಸೊ ಅದೆಲ್ಲೋ ನಮ್ಗೆ ಡೈಲ್ಯೂಟ್ ಆಗಿದೆ ಅಲ್ವಾ. ಫ್ರೀ ಬರ್ಡ್ಸ್ ಅಂದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಳ್ತೀವಿ. ಅದೆಲ್ಲೋ ಒಂದ್ ಕಡೆ ಅದನ್ನ ಆ ಲಿಮಿಟ್ ವರ್ಗೂ ಅಷ್ಟೇ ಮಾಡ್ಬೇಕು ಅನ್ನೋದನ್ನ ಅರಿಸ್ಕೊಡ್ಬೇಕಾಗುತ್ತೆ ಮಕ್ಕಳಿಗೆ. ಆಶಾ ಅವರೇ, 10th ಸ್ಟ್ಯಾಂಡರ್ಡ್ ಮಕ್ಕಳಾಗ್ಬೋದು ಅಥವಾ ಕಾಲೇಜ್ ಮಕ್ಕಳಾಗ್ಬೋದು, ಪರೀಕ್ಷೆಯನ್ನ ಬರೀಬೇಕಾದ್ರೆ ಯಾವ ರೀತಿಯ ತಂತ್ರಗಳನ್ನ ಬಳಸಬೇಕು?
ಇದೊಂದು ನಾವು ಪ್ರೀಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀವಲ್ವಾ, ಅಂದ್ರೆ ಯಾರನ್ನಾದ್ರೂ ಕೇಳ್ತೀವಿ ಅವ್ರು ಈ ತರ ಮಾಡಿ ಅಂದ್ರೆ ಹಾಗೆ ಮಾಡ್ತೀವಿ. ಸೊ ಜನರಲಿ ನಮ್ದೇ ಆದ ಒಂದು ಅಪ್ರೋಚ್ ಇರಬೇಕು. ದಟ್ ಇಸ್ ದ ಫಸ್ಟ್ ಸ್ಟೆಪ್ ಟು ಸಕ್ಸಸ್. ಸೊ ಅಂಡ್ ಸೆಕೆಂಡ್, ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ನಾವು ತಂದೆ ತಾಯಿ ಹೇಳಿದಾಗ ಮೋಟಿವೇಟ್ ಆಗ್ತೀವಿ, ಮತ್ತೆ ಯಾರಾದ್ರೂ ಹೇಳಿದಾಗ ಮೋಟಿವೇಟ್ ಆಗ್ತೀವಿ, ಮತ್ತೆ ಒಬ್ಬರೇ ಇದ್ದಾಗ ಆಟೋಮ್ಯಾಟಿಕಲಿ ವಿ ಥಿಂಕ್ ದಟ್ ವಿ ಕಾಂಟ್ ಡೂ ಇಟ್ ಅಂತ ಆಗ್ತೀವಿ, ಮತ್ತೆ ಯಾರಾದ್ರೂ ಹೇಳಿದಾಗ ಮೋಟಿವೇಟ್ ಆಗ್ತೀವಿ, ಮತ್ತೆ ಒಬ್ಬರೇ ಇದ್ದಾಗ ಆಟೋಮ್ಯಾಟಿಕಲಿ ವಿ ಥಿಂಕ್ ದಟ್ ವಿ ಕಾಂಟ್ ಡೂ ಇಟ್ ಅಂತ. ಸೊ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅವರ ಕಾನ್ಫಿಡೆನ್ಸ್ ನ ಬೆಳೆಸ್ಕೊಳ್ಬೇಕು. ಇಂಪಾರ್ಟೆಂಟ್ ಟಿಪ್ಸ್ ನಾನು ಏನು ಹೇಳಿ ಬಯಸ್ತೀನಿ ಅಂದ್ರೆ, ಬೆಳಗ್ಗೆ ದಿನಾಚರಣೆ ಅವ್ರು ಹೇಗೆ ಶುರು ಮಾಡ್ತಾರೆ ಅಂತ. ಮಾರ್ನಿಂಗ್ ಇಟ್ಸ್ ಆಲ್ವೇಸ್ ಬೆಟರ್ ಟು ಸ್ಟಾರ್ಟ್ ವಿತ್ ಪ್ರೇಯರ್. ಸೊ ಆಸ್ ಸೂನ್ ಆಸ್ ದೇ ಗೆಟ್ ಅಪ್, ಇಟ್ ಕುಡ್ ಬಿ ಎನಿಥಿಂಗ್. 2 minutes ಧ್ಯಾನ ಆಗಿರ್ಬೋದು. ಧ್ಯಾನ ಅಂದ್ರೆ ಕಂಪ್ಲೀಟ್ ಮೆಡಿಟೇಷನ್ ಅಂತಲ್ಲ, ನಮ್ಗೆ ಇಷ್ಟ ಆಗಿರೋ ದೇವ್ರನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳೋದು. ಅಂಡ್ ದೆನ್ ಎದ್ದ ತಕ್ಷಣ ಗಡಿಬಿಡಿಲಿ ಎದ್ದೊಳೋದು, ಅಮ್ಮನ ಮೇಲೆ ಕಿರುಚಾಡೋದು, ಟಿಫನ್ ಚೆನ್ನಾಗಿಲ್ಲ ಅಂತ ಕೂಗಾಡೋದು, ಈ ತರ ಕಲ್ಚರ್ ನಾವು ಸಾಮಾನ್ಯವಾಗಿ ಮನೇಲಿ ನೋಡ್ತಿದ್ದೀವಿ, ಎಸ್ಪೆಷಲಿ ಕಾಲೇಜ್ ಹುಡುಗರು. ಅದು ಆ ರೀತಿ ನಾವು ದಿನ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಆಬ್ವಿಯಸ್ಲಿ ನಮ್ಮ ಎಂಟೈರ್ ದಿನ ಹಾಳಾಗುತ್ತೆ. ಯಾವತ್ತು ಪೀಸ್ಫುಲ್ ಇಂದ ಅವ್ರ ದಿನಾನ ಸ್ಟಾರ್ಟ್ ಮಾಡಬೇಕು. ಮತ್ತೆ ಟೈಮ್ ಟೇಬಲ್, ಒಂದು ಟೈಮ್ ಟೇಬಲ್ ನ ಹಾಕೊಳ್ಬೇಕು. ಅಂಡ್ ಇಟ್ಸ್ ನಾಟ್ ಪಾಸಿಬಲ್ ಫಾರ್ ಎವ್ರಿ ಒನ್ ಟು ಸ್ಟಿಕ್ ಟು ದಿ ಟೈಮ್ ಟೇಬಲ್. ಸೊ ಯಾವಾಗ ನೆಸೆಸಿಟಿ ಇರುತ್ತೋ ಟೈಮ್ ಟೇಬಲ್ ನ ರಿವೈಸ್ ಮಾಡ್ತಿರ್ಬೇಕು. ಅಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅವ್ರಿಗೆ ಹ್ಯಾವ್ ಗಟ್ಸ್ ಟು ಸೇ ನೋ. ಅಂದ್ರೆ ಫ್ರೆಂಡ್ಸ್ ಕೆಲವರು ಬರ್ತಾರೆ, ಮೂವಿಗೆ ಹೋಗೋಣ ಅಂತ ಹೇಳ್ತಾರೆ, ಹೊರಗಡೆ ಹೋಗ್ತಿದೀವಿ ಅಂತ ಹೇಳ್ತಾರೆ, ನಾವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕವರ್ ಮಾಡ್ತಿದೀವಿ ಅನ್ಬೇಕಾದ್ರೆ ನಮ್ಗೆ ಆ ಗಟ್ಸ್ ಇರಬೇಕು, ಇಲ್ಲ ನಂಗೆ ಬರಕ್ಕಾಗಲ್ಲ ಅಂತ. ಯಾವ್ಯಾವ್ದು ನಮ್ಮ ಸಮಯನ ತಿಂತಿದೆಯೋ ಅದನ್ನ ನಾವು ಅವಾಯ್ಡ್ ಮಾಡೋದು ಎಕ್ಸಾಮ್ ಟೈಮಲ್ಲಿ ಒಳ್ಳೇದು. ಮತ್ತೆ ಕೆಲವ್ರು ಹೇಳ್ತಾರೆ ಬ್ರೇಕ್ ತಗೊಳ್ಳೋದು ತುಂಬಾ ಒಳ್ಳೇದು ಅಂತ. ಹೌದು, 1 hourಗೆ ಒಂದ್ಸಲಿ 1 hour ಕಾನ್ಸಂಟ್ರೇಟ್ ಸ್ಟಡೀಸ್ ಮಾಡಿದ್ಮೇಲೆ 15 minutes ಬ್ರೇಕ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಜನರಲಿ ದ ಮಿಸ್ಕನ್ಸೆಪ್ಷನ್ ಇಸ್ ಬ್ರೇಕ್ ತಗೊಂಡಾಗ ಟಿವಿ ಮುಂದೆ ಕೂತ್ಕೊಳ್ತಾರೆ. ಸೊ ದಟ್ ಈಸ್ ಐ ಥಿಂಕ್ ಇಸ್ ನಾಟ್ a good practice. ಟಿವಿ ಬದಲು ಮೇ ಬಿ ಗುಡ್ ವಾಕ್ ಹೋಗ್ಬೋದು, ಅಥವಾ ಯಾವ್ದಾದ್ರು ಕಾರ್ಟೂನ್ ಓದೋದು, ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಕಾದಂಬರಿನ ಒಂದು ಸ್ವಲ್ಪ ಹೊತ್ತು ಓದೋದು. ಸೊ ದಟ್ ಈಸ್ ಆಸ್ ಬೆಟರ್ ಆಪ್ಷನ್ ಕಂಪೇರ್ ಟು ವಾಚಿಂಗ್ ಟಿವಿ. ಅಲ್ಲೆಲ್ಲೋ ನಾವು ಡೈವರ್ಟ್ ಆಗೋದಿಲ್ಲ. ಸೊ ಮತ್ತೆ ಇನ್ನೊಂದು ಮಿಸ್ಕನ್ಸೆಪ್ಷನ್ ಇದೆ, ಓದಕ್ ಮುಂಚೆ ಹಾಲು ಕುಡಿದ್ರೆ ತುಂಬಾ ಒಳ್ಳೇದು ಅಂತ. ಬಟ್ ಸೈಂಟಿಫಿಕಲಿ ಐ ಥಿಂಕ್ ದಿ ಮಿಲ್ಕ್ ಶುಡ್ ಬಿ ಟೇಕನ್ ಆಫ್ಟರ್ ಫಿನಿಶಿಂಗ್ ಆಫ್ ದಿ ಸ್ಟಡೀಸ್. ಅಂದ್ರೆ ಒಂದ್ಸರಿ ಓದಿದ್ದಾದ್ಮೇಲೆ ಇನ್ನೇನು when I'm going to the bed, it's better to consume milk at that time. ಫುಡ್ ಹ್ಯಾಬಿಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಜಂಕ್ ಫುಡ್ ಇದೆಲ್ಲ ತಿನ್ನೋದು ಆ ಟೈಮಲ್ಲಿ ಸರಿ ಇರೋದಿಲ್ಲ. ಆಸ್ ವೆಲ್ ಎಸ್ ಪಾಸಿಬಲ್ ಡಯಟ್ ಇರಬೇಕು. ಅಂದರೆ ಮಾರ್ನಿಂಗ್ ಗುಡ್ ಬ್ರೇಕ್ಫಾಸ್ಟ್ ಆ್ಯಂಡ್ ಆಫ್ಟರ್ನೂನ್ ಮೀಡಿಯಂ ಲಂಚ್, ಆ್ಯಂಡ್ ರಾತ್ರಿ ಆದಷ್ಟು ಲಿಮಿಟ್ ಆಗಿ ತಿನ್ನೋದು ಒಳ್ಳೆಯದು. ಆ್ಯಂಡ್ ಹಾಗೆ ಒನ್ ಥಿಯರಿ ಇದೆ, ಇಟ್ಸ್ ಕಾಲ್ಡ್ ಎಸ್ 1 day 2 dawn ಥಿಯರಿ ಅಂತ. ಅಂದರೆ ಇಟ್ಸ್ ಆಲ್ವೇಸ್ ಬೆಟರ್ ಟು ಸ್ಲೀಪ್ ಅರ್ಲಿ ಆ್ಯಂಡ್ ಗೆಟ್ ಅಪ್ ಅರ್ಲಿ. ಅಂದರೆ ಕ್ರಿಯೇಟ್ ದಟ್ ಎನ್ವೈರನ್ಮೆಂಟ್. ಸೊ ಕೆಲವರಿಗೆ ರಾತ್ರಿ ಓದೋ ಅಭ್ಯಾಸ ಇರುತ್ತೆ. ಸೊ ಇಟ್ಸ್ ನಥಿಂಗ್ ರಾಂಗ್ ಇಫ್ ಯು ರೀಡ್ ಇನ್ ದ ನೈಟ್, ಬಟ್ 2 or 3 o'clock ವರೆಗೂ ಓದಿದ್ರೆ ಮಾರ್ನಿಂಗ್ ಒಂದು 7-7:30ಗೆ ಅವ್ರು ಎದ್ಮೇಲೆ ಯು ನೀಡ್ ಟು ಕ್ರಿಯೇಟ್ ಅ ಡೇ. ಆ್ಯಕ್ಚುಲಿ ಮಧ್ಯಾಹ್ನ ಯಾರಿಗಾದ್ರೂ ಮಲಗೋ ಅಭ್ಯಾಸ ಇದ್ರೆ 1 hour ಮಲಗಿದಾದ್ಮೇಲೆ ಇಮಿಡಿಯೇಟ್ಲಿ ದೇ ಶುಡ್ ಥಿಂಕ್ ದಟ್ ಇಟ್ಸ್ ಮಾರ್ನಿಂಗ್. ಸೊ ಇಟ್ಸ್ ಕಾಲ್ಡ್ ಎಸ್ 2 dawn ಥಿಯರಿ. ಬೆಟರ್ ಟು ರೀಡ್ ಇನ್ ದಿ ಡೇ ಲೈಟ್ ದೆನ್ ಇನ್ ದ ಮಿಡ್ ನೈಟ್ ಅಂತ. ಸೊ ದ ಕಾನ್ಸಂಟ್ರೇಷನ್ ಪವರ್ ವಿಲ್ ಬಿ ಹೈ. ನಮಗೆ ಗುರುಕುಲ ಸಿಸ್ಟಮ್ ಇದ್ದಾಗೆಲ್ಲ 4 ಗಂಟೆಗೆ ಬೆಳಗ್ಗೆ ಎದ್ಬಿಸ್ಬಿಟ್ಟು ಬರೆಸ್ತಿದ್ರು ಅಲ್ವಾ. ಸೊ ದಟ್ಸ್ ದ ಇಂಪಾರ್ಟೆನ್ಸ್ ಆಫ್ ರೀಡಿಂಗ್ ಇನ್ ದಿ ಅರ್ಲಿ ಮಾರ್ನಿಂಗ್. ಇನ್ನು ಪರೀಕ್ಷೆ ಎಲ್ಲ ಮುಗಿದ ನಂತರ ಮಕ್ಕಳಲ್ಲಿ ಒಂದು ಅಭಿಪ್ರಾಯ ಬರುತ್ತೆ, ಏನಂತ ಹೇಳಿದ್ರೆ ನಾನು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರ್ದಿನೋ ಇಲ್ವೋ ಅನ್ನೋದೊಂದು ಟೆನ್ಷನ್. ರಿಸಲ್ಟ್ ಏನಾಗುತ್ತೋ, ನಮ್ಮ ತಂದೆ ತಾಯಿ ಏನ್ ಹೇಳ್ತಾರೋ, ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ ಏನ್ ಹೇಳ್ತಾರೋ, ಈ ಭಯದಿಂದ ಎಲ್ಲ ಒಂಥರ ಅವ್ರು ಬಹಳಷ್ಟು ಕುಗ್ಗೋಗ್ಬಿಡ್ತಾರೆ. ಇದ್ರ ಬಗ್ಗೆ ನೀವೇನು ಅವೇರ್ನೆಸ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಸೊ ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದಾಗ ನಾವು ಪ್ರೈಮರಿ ಸ್ಕೂಲಲ್ಲಿ ಮಕ್ಕಳನ್ನ ನೋಡಿದ್ರೆ ಎಲ್ಲರೂ ಈಕ್ವಲಿ ಇಂಟೆಲಿಜೆಂಟ್ ಇರ್ತಾರೆ. ಅವ್ರಿಗೆ ತಂದೆ ಆಗಿ ಭಯ ಅಂತಿರೋದಿಲ್ಲ, ಏನ್ ಮುಟ್ಟೋದಕ್ಕೂ ಅವ್ರು ಹೆದರ್ಕೊಳ್ಳೋದಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಎನ್ವೈರ್ನ್ಮೆಂಟ್ ಮೇಲೆ ಅವ್ರು ಭಯ ಕ್ರಿಯೇಟ್ ಮಾಡ್ತಾರೆ. ಸೊ ನಾನು ಆಗ್ಲೇ ಹೇಳಿದಂತೆ ನಾವು ಯಾವತ್ತೂ ವಿದ್ಯಾಭ್ಯಾಸನ ಇಂಪೋಸ್ ಮಾಡಕ್ ಹೋಗ್ಬಾರ್ದು. ಅವ್ರಿಗೆ ಯಾವ್ದಾದ್ರು ವಿಷಯದಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ರೆ ಆ ವಿಷಯನ ಎಜುಕೇಶನ್ಗೆ ಲಿಂಕ್ ಮಾಡಬೇಕು. ಅಂದ್ರೆ ನಾಳೆ ನೀನು ಒಂದು ಒಳ್ಳೆ ಕ್ರಿಕೆಟರ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ಅಫ್ಕೋರ್ಸ್ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ವಿತೌಟ್ ಯು ಹ್ಯಾವಿಂಗ್ ಅ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಎನಿ ಏರಿಯಾದಲ್ಲಿ ಹೋದ್ರು ಎಕ್ಸೆಲ್ ಆಗೋಕ್ಕಾಗೋದಿಲ್ಲ. ಸೊ ಅಲ್ಲೆಲ್ಲ ಅವ್ರ ಇಂಟ್ರೆಸ್ಟ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಎಜುಕೇಶನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಪೇರೆಂಟ್ಸ್ ಹೇಳ್ಕೊಡ್ಬೇಕು. ಮತ್ತು ನೀವು ಹೇಳ್ದಂಗೆ ಸ್ಟ್ರೆಸ್ ಅನ್ನೋದಿರುತ್ತಲ್ಲ, ಎಕ್ಸ್ಪೆಕ್ಟೇಷನ್ ಇಸ್ ಟೂ ಹೈ ನವ ಡೇಸ್. ಯಾರಿಗೂ ರ್ಯಾಂಕ್ ಬಂತು ಅಂತ ನಮಗೂ ರ್ಯಾಂಕ್ ಬೇಕು ಅಂತ ಅನ್ಕೊಳ್ತೀವಿ. ದಟ್ಸ್ ನಾಟ್ ದ ವೇ ವಿ ಶುಡ್ ಬ್ರಾಟ್ ಅಪ್ ಅ ಚೈಲ್ಡ್. ಅವರು ಫಲಿತಾಂಶದವರೆಗೂ ವೆಯ್ಟ್ ಮಾಡೋದಿಲ್ಲ. ಹೌದು, ಅವ್ರಿಗೆಲ್ಲ ಒಂದ್ ಕಡೆ ಬಂದ್ಬಿಡ, ನಾನು ಚೆನ್ನಾಗಿ ಮಾಡಿಲ್ಲ ಎಕ್ಸಾಮು, ನಂಗೆ ಮೋಸ್ಟ್ ಮಾರ್ಕ್ಸ್ ಕಡಿಮೆ ಬರುತ್ತೆ, ಅಲ್ಲೇ ಒಂದು ತಪ್ಪು. ಸುಮಾರು ಸ್ಟೂಡೆಂಟ್ಸ್ 1 or 2 ಪೇಪರ್ಸ್ ಬರ್ದಿರ್ತಾರೆ, ಆಮೇಲೆ ಅವ್ರಿಗೆ ಆ ಟೆನ್ಷನ್ ಶುರು ಆಗೋಗಿ ಮತ್ತೆ ಎಕ್ಸಾಮ್ಸ್ ಬರೆಯೋದೇ ಇಲ್ಲ. ಸೊ ಇದಕ್ಕೆ ಒಂದೇ ಒಂದು ಇಂಪಾರ್ಟೆಂಟ್ ಅಂಶ ಏನು ಅಂದ್ರೆ ಪಾಸಿಟಿವ್ ಥಿಂಕಿಂಗ್. ಆಲ್ವೇಸ್ ಬಿ ಪಾಸಿಟಿವ್. ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ವಿ, ಆಗುತ್ತೆ ಅಂತ ಅನ್ಕೊಂಡ್ವಿ ಅಂದ್ರೆ ಖಂಡಿತ ಆಗ್ತೀವಿ. ಅವ್ರು ಹೇಳ್ತಾರೆ, ನೀವೇನ್ ಆಗ್ಬೇಕು ಅಂತ ಅನ್ಕೊಂಡಿದೀರಾ ಅವ್ರ ಫೋಟೋ ಮುಂದೆ ಇಟ್ಕೊಂಡು ನೀವು ದಿನ ಅದನ್ನ ಆಗ್ತೀನಿ ಅಂತ ನಮ್ಮ ಮನಸ್ಸಲ್ಲಿ ಅನ್ಕೊಂಡ್ರೆ ನಾವು ಖಂಡಿತ ಆ ಲೆವೆಲ್ಗೆ ಹೋಗ್ತೀವಂತೆ.
ನಮ್ಮಮ್ಮ ನನಗೆ ಹೇಳ್ತಿದ್ರು, ಅಂದರೆ ನೀನು ಬೆಳಗ್ಗೆ 3 o'clock ಎದ್ದೊಳ್ಬೇಕು ಅಂತ ಏನಾದ್ರು ನೀನು ಮನಸ್ಸಲ್ಲಿದ್ರೆ, ಐ ಆಮ್ ಅನ್ ಅರ್ಲಿ ರೇಸರ್ ಆ್ಯಕ್ಚುಲಿ, ಐ ಗೋ ಟು ಬೆಡ್ ಕ್ವೈಟ್ ಅರ್ಲಿ ಆ್ಯಂಡ್ ರೇಸ್ ಅರ್ಲಿ. ಸೊ ಅಮ್ಮ ಹೇಳ್ತಿದ್ರು ನನಗೆ, ನೀನು ರಾತ್ರಿ ಅನ್ಕೋ ನಾನು ಬೆಳಗ್ಗೆ ಎದ್ದೊಳ್ಬೇಕು ಅಂತ, ನೀನು ಖಂಡಿತ ಅಲಾರಾಮ್ ಹೊಡಿಯೋಕ್ಕೆ ಮುಂಚೆ ಎದ್ದೊಳ್ತೀಯಾ ಅಂತ. ಅದು ನನಗೂ ಪ್ರಾಕ್ಟೀಸ್ ಆಗಿದೆ. ನಾನು ನಾಳೆ ಬೆಳಗ್ಗೆ ನಂಗೆ ಹೌದು ಕಮಿಟ್ಮೆಂಟ್ ಇದೆ, ಎದ್ದೊಳ್ಬೇಕು ಅಂದರೆ ನಾನು ಖಂಡಿತ ಎದ್ದಿರ್ತೀನಿ. ಸೊ ಇಟ್ಸ್ ಆಲ್ ಅಬೌಟ್ ಹೌ ಯು ಥಿಂಕ್ ಇನ್ ಯೋರ್ ಮೈಂಡ್. ಸೊ ಮನಸ್ಸಲ್ಲಿ ಆಗುತ್ತೆ ಅನ್ನೋ ನಂಬಿಕೆ ಇದ್ದರೆ ದೇರ್ ನೋ ಒನ್ ಇನ್ ದ ವರ್ಲ್ಡ್ ಹೂ ಕ್ಯಾನ್ ಸ್ಟಾಪ್ ಯು. ಎಲ್ಲೋ ಒಂದು ಕಡೆ ಇವತ್ತು ನಿನ್ನೆಲ್ಲೇ ಆಶಾ ಅವರೇ ಏನಾಗಿದೆ ಅಂತ ಹೇಳಿದ್ರೆ, ಈ ವಿದ್ಯಾಭ್ಯಾಸದಿಂದ, ಈ ಎಜುಕೇಶನ್ ಸಿಸ್ಟಮಿಂದ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಬಹಳಷ್ಟು ಒತ್ತಡಗಳು, SSLC ಆದ್ರೂ ಓದಬೇಕು, PUC ಆದ್ರೂ ಓದಬೇಕು ಅನ್ನೋ ಗೊಂದಲಗಳು, ಇವೆಲ್ಲದರ ಮಧ್ಯೆ ಅವ್ರು ಒಂದು ವೇಳೆ ಸರಿಯಾಗಿ ಓದಿಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಬೇಗ ಒಂದು ನಿರ್ಧಾರಗಳನ್ನ ತಗೋಬಿಡ್ತಾರೆ, ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾರೆ. ಆ ಒಂದು ಖಿನ್ನತೆಯಿಂದ ಆತ್ಮಹತ್ಯೆ ಪ್ರಕರಣಗಳು ಇವತ್ತು ದಿನದಲ್ಲಿ ಹೆಚ್ಚಾಗ್ತಾ ಇದೆ. ಇದ್ರ ಬಗ್ಗೆ ನೀವು ಏನು ಸೊಲ್ಯೂಷನ್ ಮಕ್ಕಳಿಗೆ ಆಗ್ಬೋದು ಅಥವಾ ಪೇರೆಂಟ್ಸ್ ಆಗ್ಬೋದು, ಯಾವ ರೀತಿ ಅವರು ಮಕ್ಕಳನ್ನ ಬೆಳೆಸ್ಬೇಕು ಅಂತ ಹೇಳ್ತೀರಿ? ಮೊದಲು ಪೇರೆಂಟ್ಸ್ ರೋಲ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನಾವು ಮಕ್ಕಳು ನಮ್ಮನ್ನು ನೋಡಿ ಫಾಲೋ ಮಾಡ್ತಾರೆ, ನಾವೇನು ಮಾಡ್ತೀವೋ ಅದನ್ನು ಅವರೇ ಮಾಡ್ತಿರ್ತಾರೆ. ನಾವು ಮೊದಲಿಂದನೂ ಓದೋದನ್ನ ಎಂಜಾಯ್ ಮಾಡ್ತಿದ್ರೆ ಫಸ್ಟ್ ಶೋರ್ ನಮ್ಮ ಮಕ್ಕಳು ಅದನ್ನ ಎಂಜಾಯ್ ಮಾಡ್ತಾರೆ. ನಾವೇ ಕಷ್ಟಪಟ್ಟು ಯಾಕಪ್ಪ ಓದಿದ್ವಿ ಅನ್ನೋ ಥರ ಓದ್ಕೊಂಡು ಹೋಗ್ತಿದ್ವಿ ಅಂದರೆ ಮಕ್ಕಳಿಗೂ ಅದೇ ಆಟಿಟ್ಯೂಡ್ ಬರುತ್ತೆ. ಸೊ ಪಾಸಿಟಿವ್ ಆಟಿಟ್ಯೂಡ್ನ ಬೆಳೆಸೋದು ಪೇರೆಂಟ್ಸಲ್ಲಿ ತುಂಬ ಇರುತ್ತೆ. ಮಕ್ಕಳ ಮುಂದೆ ಅಟ್ಲೀಸ್ಟ್ ಎಕ್ಸ್ಪ್ರೆಸ್ ಮಾಡಬಾರ್ದು. ಹೌದು, ಒಂದು ವೇಳೆ ನಮ್ಗೆ ಇಷ್ಟ ಇಲ್ಲ ಅಂತಂದ್ರೂ ವಿ ಹ್ಯಾವ್ ಟು ಚೇಂಜ್ ಆರ್ ಸೆಲ್ಫ್, ಬಿಕಾಸ್ ವಿ ನೋ ಇನ್ ಅ ಕಾಂಪಿಟೇಟಿವ್ ವರ್ಲ್ಡ್ ಮಕ್ಕಳನ್ನ ಮುಂದೆ ಬರೆಸಬೇಕು ಅಂದರೆ ನಾವು ಆ ಕಾಂಪಿಟೇಷನ್ಗೆ ಒಳಗಾಗಬೇಕಾಗುತ್ತೆ. ಮತ್ತು ಕಾಂಪಿಟೇಷನ್ ಅಂದರೆ ಇಟ್ಸ್ ನಾಟ್ ದಟ್ ವಿ ಹ್ಯಾವ್ ಟು ಕಾಂಪೀಟ್ ವಿತ್ ಅದರ್ಸ್. ಸುಮಾರು ಮಕ್ಕಳಿಗೆ ನಾನು ಏನು ಹೇಳಿ ಬಯಸ್ತೀನಿ ಅಂದರೆ, ಎಷ್ಟೊಂದು ಜನ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ನ ನೋಡಿ ಅಂದ್ಕೊಂಡಿರ್ತಾರೆ ಅವ್ರು ತುಂಬ ಚೆನ್ನಾಗಿ ಓದ್ತಾರೆ, ನಾನು ಓದ್ತಾನೆ ಇಲ್ಲ ಆ ಥರ, ನಾಳೆ ನನ್ನ ಲೈಫ್ ಏನಾಗುತ್ತೋ ಅಂತ. ಬಟ್ ಸುಮಾರು ಅಚೀವರ್ಸ್ ನಾಟ್ ನೆಸೆಸರ್ಲಿ ಹ್ಯಾಸ್ ಟು ಬಿ ಫಸ್ಟ್ ಬೆಂಚಸ್, ಇಟ್ ಕ್ಯಾನ್ ಬಿ ಎನಿ ಒನ್. ಸೊ ನಮ್ಮ ಮನಸ್ಸಲ್ಲಿ ಯಾವತ್ತು ನಾವು ಅಚೀವ್ ಮಾಡಬೇಕು ಅನ್ನೋ ಒಂದು ಗುರಿ ಬರುತ್ತೋ ಅವತ್ತಿಂದ ಇಟ್ ಜಸ್ಟ್ ಟೇಕ್ ಸಮ್ ಟೈಮ್ ಫಾರ್ ಅಸ್ ಟು ಅಚೀವ್ ಇಟ್. ಸೊ ನೀವು ಯಾವತ್ತೂ ಆ ಥರ ಅಂದರೆ ನಿರ್ಧಾರ ತಗೊಳ್ಳೋಕೆ ಮುಂಚೆ ಯೋಚನೆ ಮಾಡಬೇಕು. ಎಷ್ಟೊಂದು ಜನ ಮಕ್ಕಳು ನಾವೀಗ ಆರಾಮಾಗಿ ಮನೇಲಿ ಕೂತ್ಕೊಂಡು ಓದ್ಕೊಳ್ಳೋಕ್ಕಾದ್ರೆ ನಮ್ಗೆ ಆಪರ್ಚುನಿಟಿ ಇದೆ. ನಮ್ಮ ಏಜಲ್ಲಿರೋ ಎಷ್ಟು ಜನ ಮಕ್ಕಳು ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿರ್ತಾರೆ, ಸಿನಿಮಾ ಥಿಯೇಟರ್ ಕಸ ಗುಡಿಸ್ತಿರ್ತಾರೆ, ಎಷ್ಟು ಜನ ಮಕ್ಕಳು ಬೇಲ್ಪುರಿ ಮಾಡ್ತಿರ್ತಾರೆ. ನಾವೇ ನೋಡಿದ್ದೀವಿ ಅಂದರೆ ನಮ್ಮ ವಯಸ್ಸವ್ರು ಅಷ್ಟು ಕಷ್ಟಪಡ್ತಿರ್ಬೇಕಾದ್ರೆ ದೇವ್ರು ನಮಗೆ ತುಂಬ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಆಲ್ವೇಸ್ pray God and thank God that we got lot of things in life and make the best use of it. ಆಶಾ ಅವರೇ, ಕೊನೆಯದಾಗಿ ಮಕ್ಕಳಿಗೆ ಜೊತೆಗೆ ಪೋಷಕರಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಯಾವಾಗಲೂ ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡಿರಿ. ಪೇರೆಂಟ್ಸ್ ಯಾವತ್ತೂ ಮಕ್ಕಳಿಗೆ ಸಪೋರ್ಟ್ ಕೊಡ್ತೀರಿ. ಹಾಗೆ ಎಕ್ಸಾಮ್ ಬರೀತಿರೋ ಎಲ್ಲ ಮಕ್ಕಳಿಗೂ 10th ಮತ್ತು 2nd PU ಮಕ್ಕಳಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ನೀಟಾಗಿ ಪ್ರಿಪೇರ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಎಕ್ಸಾಮ್ ಮುಂಚೆ ಸ್ಟ್ರೆಸ್ ತಗೊಳ್ದಿರಾ ಎಕ್ಸಾಮ್ನ ಎಂಜಾಯ್ ಮಾಡ್ಕೊಂಡು ಬರೀರಿ. ಹಾಗೆ ಒಂದ್ಸಲಿ ಎಕ್ಸಾಮ್ಸ್ ಆದಮೇಲೆ ಕಾಲೇಜ್ ಸೇರಿಕೊಳ್ಳಬೇಕಾದ್ರೆ ಒಂದೊಳ್ಳೆ ಅಡ್ವೈಸ್ ತೊಗೊಂಡು ನಿಮ್ಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಆ ಫೀಲ್ಡ್ನ ಚೂಸ್ ಮಾಡ್ಕೊಳ್ಳಿ. ಯಾವತ್ತೂ ನೀವು ಒಂದು ರೆಸ್ಟ್ರಿಕ್ಷನ್ಸ್ಗೆ ಇಂಪೋಸ್ ಆಗಿ ಯಾವುದನ್ನು ಚೂಸ್ ಮಾಡ್ಕೊಳ್ಬೇಡಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಟು ಆಲ್. ಆಶಾ ಅವರೇ, ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬೆಳಿಲಿಕ್ಕೆ ವಿದ್ಯಾಭ್ಯಾಸದ ಅವಶ್ಯಕತೆ ಎಷ್ಟಿದೆ ಅಂತ ಹೇಳಿದ್ರಿ. ಈ ವಿದ್ಯಾಭ್ಯಾಸವನ್ನ ಮಾಡುವಂತ ಸಂದರ್ಭದಲ್ಲಿ ಮಕ್ಕಳ ಮತ್ತು ತಂದೆ ತಾಯಿಯ ಜವಾಬ್ದಾರಿ ಎಷ್ಟಿದೆ ಅಂತ ಹೇಳಿದ್ರಿ. ನಮ್ಮ ಎಲ್ಲಾ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕರೇ, ಇದುವರೆಗೂ ಪರೀಕ್ಷೆಯ ಪೂರ್ವ ಸಿದ್ಧತೆಯನ್ನ ಹೇಗೆ ಮಾಡ್ಕೋಬೇಕು, ಏನೆಲ್ಲ ಒಂದು ತಂತ್ರಗಳನ್ನ ಬಳಸಬೇಕು ಅಂತ ನೋಡಿದ್ರಿ. ಖಂಡಿತವಾಗ್ಲೂ ಸಹ ನೀವು 3 ತಂತ್ರಗಳನ್ನ ಬಳಸಲೇಬೇಕು. ಸಾಮಾನ್ಯವಾದಂಥ ಅಂಶಗಳು, ಸಾಮಾಜಿಕವಾದಂಥ ಅಂಶಗಳು, ಇನ್ನು ಪರೀಕ್ಷೆಗೆ ಹೇಗೆ ಓದ್ಕೋಬೇಕು ಅಂತ. ಇವೆಲ್ಲ ಒಂದು ತಂತ್ರಗಳನ್ನ ನೀವು ಮನದಲ್ಲಿಟ್ಕೊಂಡು ಇದ್ರ ಪ್ರಕಾರ ನೀವು ರೆಡಿ ಆದರೆ ಖಂಡಿತವಾಗ್ಲೂ ನೀವು ಸಕ್ಸಸ್ ಕಂಡೇ ಕಾಣ್ತೀರಿ. ಅದ್ರ ಜೊತೆಗೆ ಪೋಷಕರು ಸಹ ಮಕ್ಕಳ ಮೇಲೆ ಒತ್ತಡ ಇರೋದನ್ನ ಕಡಿಮೆ ಮಾಡಬೇಕು. ಅವರನ್ನ ಬಹಳಷ್ಟು ಖುಷಿಯಾಗಿ ಪರೀಕ್ಷೆ ಬರೀಲಿಕ್ಕೆ ಕಳಿಸ್ಬೇಕು. ಖಂಡಿತವಾಗ್ಲೂ ಸಹ ನಿಮ್ಮ ಮಕ್ಕಳು ಯಶಸ್ವಿಯನ್ನ ಪಡೆದೇ ಪಡ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.